ಮಾರ್ಚ್ 8 ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈ ವುಮೆನ್ಸ್ ಡೇ, ಮೆನ್ಸ್ ಡೇ, ಮದರ್ಸ್ ಡೇ, ಫಾದರ್ಸ್ ಡೇ ಇದೆಲ್ಲ ಬೇಸಿಕಲಿ ನಮ್ಮ ಕಲ್ಚರೇ ಅಲ್ಲ. ಅದು ವೆಸ್ಟರ್ನ್ ಕಲ್ಚರು ನಮಗೆ ರಫಾಗಿದೆ. ಬಟ್ ಸೆಲೆಬ್ರೇಷನ್ ವುಮೆನ್ಸ್ ಡೇ ಅಂತ ಮಾಡಿ ಅವತ್ತು ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾ ಇದ್ದಾರೆ ವುಮೆನ್ಸ್ನ. ದಟ್ ಐ ಡೋಂಟ್ ಬಿಲೀವ್ ಇನ್ ದಟ್ ಆಕ್ಚುಲಿ. ಥ್ರೂಔಟ್ ದ ಇಯರ್ ವುಮೆನ್ ಶುಡ್ ಬಿ ರೆಸ್ಪೆಕ್ಟೆಡ್. ಎನಿ ಸ್ಪೆಷಲ್ ಡೇ ಅಂತಲ್ಲ, ಥ್ರೂಔಟ್ ದ ಇಯರ್ ರೆಸ್ಪೆಕ್ಟ್ ಫಾರ್ ವುಮೆನ್ ಇಸ್ ಮ್ಯಾಂಡೇಟ್ರಿ. ಅದು ನಮ್ಮ ಕಲ್ಚರಲ್ಲಿ, ಇಂಡಿಯನ್ ಕಲ್ಚರಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಒಂದು ವುಮೆನ್ನ ಒಂದು ಶಕ್ತಿ ಅಂತ ಪರಿಗಣಿಸ್ತಾರೆ. ಭೂಮಾತೆ ಅಂತ ಹೇಳ್ತಾರೆ. ಅದೊಂದು ಹ್ಯೂಜ್ ರೆಸ್ಪೆಕ್ಟ್. ಒಂದು ಸ್ತ್ರೀಗೆ ತುಂಬಾ ಹ್ಯೂಜ್ ರೆಸ್ಪೆಕ್ಟ್ ನಮ್ಮ ಕಲ್ಚರ್ ಕೊಟ್ಟಿದ್ದಾರೆ. ನಮಗ್ ಗೊತ್ತಿರೋಂಗೆ ಇವಾಗ ದೇವ್ರ ವಿಷಯದಲ್ಲಿ ತಗೊಂಡ್ರು ಶಿವರಾತ್ರಿ ಅಂತ ಒಂದು ರಾತ್ರಿ ಮಾಡ್ತಾರೆ, ಅದೇ ನವರಾತ್ರಿ ಅಂತ 9 ರಾತ್ರಿ ಮಾಡ್ತಾರೆ. ಡಿಫ್ರೆಂಟ್ ದೇವಿ ರೂಪಗಳನ್ನ ವರ್ಷಕ್ಕೆ ಮಾಡ್ತಾರೆ. ಇವನ್ ದೇವರುಗಳು ಕೂಡ ರಾಧಾ ಕೃಷ್ಣ, ಗೌರಿ ಶಂಕರ, ಹೀಗೆ ದೇವಿ ಹೆಸರು ಮುಂದೆ ಇಟ್ಕೊಂಡು ಅವರು ಒಂದು ಸ್ತ್ರೀಗೆ ತುಂಬಾ ಉನ್ನತ ಪೊಸಿಷನ್ ಕೊಟ್ಟು ಗೌರವ ಕೊಟ್ಟಿದ್ದಾರೆ. ನಮ್ಗೆಲ್ಲರೂ ಗೊತ್ತಿರೋಂಗೆ ಎಲ್ಲಿ ಯಾವ ಮನೆಯಲ್ಲಿ ಒಂದು ಸ್ತ್ರೀಗೆ ಒಂದು ಸ್ಥಾನ ಕೊಡ್ತಾರೆ, ಅಲ್ಲಿ ಸಂಪತ್ತು ಮತ್ತೆ ಎಲ್ಲ ತರದ ಅಭಿವೃದ್ಧಿ ಆಗುತ್ತೆ ಅಂತ ಒಂದು ಬಿಲೀಫ್ ಇದೆ. ಬೇಸಿಕಲಿ ಒಂದು ಸ್ತ್ರೀಗೆ ಒಂದು ಸ್ಥಾನಮಾನ ಕೊಟ್ಟಲ್ಲಿ ಅಭಿವೃದ್ಧಿ ಇರುತ್ತೆ. ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಮೊದಲಿಂದ, ಆದಿ ಕಾಲದಿಂದಲೇ. ಬಟ್ ನಮ್ಗೆಲ್ಲ ಗೊತ್ತಿರೋಂಗೆ ಒಂದು ಕಾಲದಲ್ಲಿ ಒಂದು ಸ್ತ್ರೀದು ಇದು ಎಷ್ಟಿತ್ತು ಅಂದ್ರೆ ಒಂದು 4 ಗೋಡೆ ಒಳಗಡೆ, ಒಂದು ಮನೆ ಒಳಗಡೆ ಸೀಮಿತವಾಗಿತ್ತು. ಅದರಿಂದ ಈಗ ಕಾಲ ಚೇಂಜ್ ಆಗಿದೆ. ಆಲ್ಮೋಸ್ಟ್ ಎಲ್ಲಾ ಫೀಲ್ಡ್ ಅಲ್ಲೂ ನಾವು ನಮ್ಮ ಸ್ತ್ರೀಗಳನ್ನ ನೋಡ್ತಾ ಇದ್ದೀವಿ. ಸ್ಟಾರ್ಟಿಂಗ್ ಫ್ರಮ್ ನೀವೊಂದು ಬೇಸಿಕ್ ಒಂದು ಆಟೋ ರಿಕ್ಷಾ ಡ್ರೈವರ್ ಇಂದ ಸ್ಪೇಸ್ ಹೋಗೋದಿರ್ಬೋದು, ಯಾವುದೇ ಒಂದು ಪ್ರೊಫೆಷನಲಿ ಟಾಪ್ ಪೋಸ್ಟ್ IGP ನಮ್ಮ ಚೀಫ್ ಗೆಸ್ಟ್ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೇ, ಹಾಗೆ ಯಾವುದೇ ಒಂದು ಪ್ರೊಫೆಷನ್ ತಗೊಂಡ್ರು ಎಲ್ಲೂ ಕೂಡ ಸ್ತ್ರೀಯರು ಹಿಂದೆ ಬಿದ್ದಿಲ್ಲ. ಸೊ ಇನ್ಫ್ಯಾಕ್ಟ್ ನಾವೆಲ್ಲ ಗೊತ್ತಿರೋ ಹಾಗೆ ಇವತ್ತು ರಿಸಲ್ಟ್ ನೋಡಿದ್ರು ಕೂಡ PUC ರಿಸಲ್ಟ್ ಕೂಡ ಹೈಯೆಸ್ಟ್ ಬರ್ತಾ ಇರೋದು ಗರ್ಲ್ಸ್ಗೆ. ದಟ್ ಇಸ್ ಸಮಥಿಂಗ್ ಟು ಬಿ ಪ್ರೌಡ್ ಆಫ್. ಒಂದು ಕಾಲದಲ್ಲಿ ಎಜುಕೇಶನ್ ಬಗ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇರಲಿಲ್ಲ. ಇವತ್ತು ಯಾವುದೇ ತರದ ಭೇದ ಭಾವ ಇಲ್ಲದೆ ಎಲ್ಲ ಪೇರೆಂಟ್ಸ್ಗಳು ಹೆಣ್ಮಕ್ಳನ್ನು ಅಷ್ಟೇ ಈಕ್ವಲ್ ಆಗಿ ಟ್ರೀಟ್ ಮಾಡಿ ಒಳ್ಳೆ ಎಜುಕೇಶನ್ ಕೊಡ್ತಿದ್ದಾರೆ, ವಿಚ್ ಇಸ್ ಅ ವೆರಿ ಬಿಗ್ ಮೂವ್ ಅಂತ ಹೇಳ್ಬೋದು. ಒಂದು ಹೆಣ್ಣು ಅಂದ್ರೆ ಒಂದು ಸೃಷ್ಟಿಕರ್ತೆ ಅಂತ ಹೇಳ್ಬೋದು. ಅದು ಒಂದು ಮಗು ಒಂದು ಜೀವನ ಒಂದು 9 ತಿಂಗಳು ಇಟ್ಟು ಒಂದು ಡೆಲಿವರಿ ಮಾಡಿ ಒಂದು ಜನ್ಮ ನೀಡ್ತಾಳಲ್ಲ, ಇಟ್ಸ್ ಎ ವೆರಿ ಸ್ಪೆಷಲ್ ಥಿಂಗ್. ಓನ್ಲಿ ಹೆಣ್ಣಿಗೆ ಮಾತ್ರ ಆಗುತ್ತೆ. ಇವತ್ತೊಂದು ಯಾವುದೇ ಮೇಲ್ ಇರ್ಬೋದು, ಒಂದು ಪುರುಷ ಇವತ್ತಿದ್ದಾನೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಒಂದು ಹೆಣ್ಣು. ಸೊ ನಾವೆಲ್ಲ ಗೊತ್ತಿರೋ ಹಾಗೆ ಮಾತೃ ದೇವೋಭವ ಅಂತ ಹೇಳ್ತೀವಿ. ಮಾತೃ ದೇವೋಭವ ಅಂತ ಫಸ್ಟ್ ಹೇಳಿದ್ರೆ ಪಿತೃ ದೇವೋಭವ ಅಂತ ಎಲ್ಲೂ ಹೇಳಿಲ್ಲ. ಯಾಕೆ ಅಂದ್ರೆ ಮಾತೃಗೆ ಅಷ್ಟು ಸ್ಪೆಷಲ್ ಪೊಸಿಷನ್ ಕೊಟ್ಟಿದ್ದಾರೆ. ಕೊಡೋದಕ್ಕೆ ಕಾರಣನೂ ಇದೆ. ಒಂದು ಮಗು ಈ ಜನ್ಮ ತಾಳದ ಮೇಲೆ ಅದು ಸ್ಟಾರ್ಟಿಂಗ್ ಇಂದ ಅದು ಒಂದು ಬುದ್ಧಿ ಬರೋವರೆಗೂ ಎಲ್ಲದನ್ನು ನೋಡ್ಕೊಳ್ಳೋದು ತಾಯಿ. ತಾಯಿದು ಬಿಹೇವಿಯರ್, ಇವನ್ ಮೂವಲ್ಲಿ ಇರ್ಬೇಕಾದ್ರು ಕೂಡ ಅವಳ ಮೆಂಟಲ್ ಸ್ಟೇಟಸ್ ಮಗುಗೆ ಇನ್ಫ್ಲುಯೆನ್ಸ್ ಆಗುತ್ತೆ. ಸೊ ತಾಯಿ ಪ್ಲೇಸ್ ಎ ಬಿಗ್ ರೋಲ್. ಅದಕ್ಕೆ ಮಗುನು ಕೂಡ ಫಸ್ಟ್ ವರ್ಡ್ ಹೇಳೋದು ಅಮ್ಮ ಅಂತ. ಅಪ್ಪ ಅಂತ ಹೇಳೋದು ತುಂಬಾ ಬೇರೆ. ಸೊ ಅಮ್ಮಂದು ರೋಲ್ ಇನ್ ದ ಡೆವಲಪ್ಮೆಂಟ್ ಆಫ್ ಎನಿ ಕಿಡ್ಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನಾವು ಎಷ್ಟೊಂದು ಆಟೋಬಯೋಗ್ರಫಿಗಳು ನೋಡಿರ್ಬೋದು. ಯಾವುದೇ ಆಟೋಬಯೋಗ್ರಫಿಗಳು ಗ್ರೇಟ್ ಅಚೀವರ್ಸ್ ಅಲ್ಲಿ ಒಂದು ನೋಡೋಂಥ ಕಾಮನ್ ಆಗಿ ಇದ್ರೆ ಮದರ್ಸ್ ಪ್ಲೇ ಮಾಡಿರ್ತಾರೆ ಬಿಗ್ ರೋಲ್. ಸೊ ಒಂದು ವುಮೆನ್ ಆಗಿ ನೀವು ಒಂದು ಮಗುನ ಒಂದು ಸತ್ಪ್ರಜೆಯಾಗಿ ಬೆಳೆಸಿದ್ರೆ ದಟ್ ಇಸ್ ದ ಬಿಗ್ಗೆಸ್ಟ್ ಗಿಫ್ಟ್ ನಾವು ಒಂದು ಪ್ರಪಂಚಕ್ಕೆ ಕೊಡೋಂಥದ್ದು. ಯಾಕೆಂದ್ರೆ ಇವಾಗ ಹೇಗಾಗಿದೆ ಅಂದ್ರೆ 2 ಪೇರೆಂಟ್ಸ್ಗಳು ವರ್ಕಿಂಗ್ ಇರ್ತಾರೆ, 2 ಪೇರೆಂಟ್ಗಳಿಗೂ ಟೈಮ್ ಇರಲ್ಲ. ಮೊದಲು ಅಂದ್ರೆ ಒಂದು ತಾಯಿ ಅಂದ್ರೆ ಆ ಮಗುನ ಕಂಪ್ಲೀಟ್ ಆಗಿ ಬೆಳೆಸೋದಿರ್ಬೋದು. ನಾವೆಲ್ಲ ಕೇಳಿರ್ಬೋದು, ನಾವೆಲ್ಲ ಚಿಕ್ಕದಿರ್ಬೇಕಾದ್ರೆ ನಮ್ಗೆ ಅಜ್ಜಿ ಇರ್ಬೋದು, ಅಮ್ಮ ಇರ್ಬೋದು, ಕತೆ ಹೇಳ್ತಾ ಇದ್ರು. ಈ ಸ್ಟೋರಿ ಟೆಲ್ಲಿಂಗ್ ಅಂತ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಈ ಮಗುಗೆ ಒಂದು ಕತೆ ಹೇಳಿದಾಗ ಅದ್ರದ್ದು ಕ್ರಿಯೇಟಿವಿಟಿ ಇಂಪ್ರೂವ್ ಆಗುತ್ತೆ. ಸೊ ಬೇಸಿಕಲಿ ಇವತ್ತು ನಿಮ್ಮ ಈ ವಯಸ್ಸಲ್ಲಿ ಡೈವರ್ಷನ್ಸ್ ಎಲ್ಲ ತುಂಬಾ ಕಾಮನ್.
ಸೊ ಡೈವರ್ಷನ್ಸ್ಗೆ ಹೋಗಬೇಡಿ. ದಯವಿಟ್ಟು ನಿಮ್ಮ ಫೋಕಸ್ ಒಂದು ಒಳ್ಳೆ ಜಾಬ್ ಸಿಗ್ಬೇಕು, ಚೆನ್ನಾಗಿ ಓದಬೇಕು, ನನ್ನ ಕಾಲ ಮೇಲೆ ನಿಲ್ಬೇಕು, ಅದನ್ನ ಮಾತ್ರ ಫೋಕಸ್ ಇಡಿ, ಬೇರೆದೆಲ್ಲ ಸೆಕೆಂಡ್ರಿ. ಯಾಕಂದ್ರೆ ನಿಮ್ಮ ಕಾಲ ಮೇಲೆ ನಿಂತ್ರೆ ಮಾತ್ರ ನಿಮ್ಗೊಂದು ನಾಳೆ ದಿನ ಯಾವುದೇ ಒಂದು ಕಷ್ಟ ಬಂದರೂ ಎದುರಿಸಕ್ಕೆ ಆಗುತ್ತೆ. ಎಲ್ಲ ಮನುಷ್ಯರಿಗೂ ಕಷ್ಟ ಅಂತಿರುತ್ತೆ, ಪರ್ಸೆಂಟೇಜ್ ಸ್ವಲ್ಪ ಆ ಕಡೆ ಈ ಕಡೆ ಇರ್ಬೋದು, ಬಟ್ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಚಾಲೆಂಜಸ್ ಆರ್ ಪಾರ್ಟ್ ಆಫ್ ಲೈಫ್, ನೀವು ಎದುರಿಸಲೇಬೇಕಾಗುತ್ತೆ. ಮಗುವನ್ನು ಸ್ನಾನ ಮಾಡಿಸಿ ಬಟ್ಟೆ ಎಲ್ಲ ಸುತ್ತಿ ಇಲ್ಲಿ ಕೆನ್ನೆ ಬಡಿ ಒಂದು ಕಪ್ಪು ಚುಕ್ಕಿ ಇಟ್ಟು ತರ್ತಾ ಇದ್ರು. ನಾನು ಕೇಳ್ತಾ ಇದ್ದೆ, ಯಾಕಮ್ಮ ಅದು ಹೀಗೆಲ್ಲ ಇಡ್ತೀರಿ ಅಂತ. ಅದು ದೃಷ್ಟಿಗೆ ಆಗಬಾರ್ದು ಮಗುವಿಗೆ ಅಂತ. ಬಹುಶಃ ಮಹಿಳಾ ದಿನಾಚರಣೆ ದಿವಸ ನಾವು 10 ಹುಡುಗರಿದ್ದೇವೆ ಇಲ್ಲಿ, ನಿಮಗೆ ದೃಷ್ಟಿ ತಾಗಬಾರ್ದು ಅಂತಿದ್ದೇವೆ. ತಾಯಿ ಜಗನ್ಮಾತೆ ಅಂತ ಹೇಳ್ತೇವೆ ನಾವು. ಮೇಡಮ್ ಹೇಳಿದ್ರು ಇವಾಗಲೇ, ಈ ಒಂದು ಜಗತ್ತನ್ನೇ ತಾಯಿಗೆ ಹೋಲಿಸಿದ್ದೇವೆ. ಕಾರಣ ಏನು ಅಂತ ಹೇಳಿದ್ರೆ, ತಾಯಿ ತಾಳ್ಮೆಯ ಸಂಕೇತ, ಎಲ್ಲವನ್ನೂ ಸಹಿಸಿಕೊಳ್ಳುವರು. ಯಾರದೇ ಈಗಾಗಲೇ ಹೇಳಿದ್ರು, ಎಲ್ಲರ ಬದುಕಿನಲ್ಲಿ ಹೆಣ್ಣಿನ ಪಾತ್ರ ಮಹತ್ವವಾದದ್ದು. ಒಂದು ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇದ್ದಾರೆ ಅಂತ ಹೇಳ್ತಾರೆ. ಪುರುಷನ ಯಶಸ್ವಿ ಪುರುಷನಲ್ಲ, ಪ್ರತಿಯೊಬ್ಬ ಪುರುಷರಿಗೂ ಮಹಿಳೆ ಬೇಕೇ ಬೇಕು. ಮನೆಯಲ್ಲಿ ತಾಯಿ ಇರ್ಬೋದು, ಹೆಂಡತಿ ಇರ್ಬೋದು. ಚಹಾ ಬೇಕಾದರೂ, ನೀರು ಕೊಡಬೇಕಾದ್ರೂ, ಊಟ ಕೊಡಬೇಕಾದ್ರೂ, ನಮಗೆ ಎಲ್ಲೋ ವಿಷಾದ ಬಟ್ಟೆ ಕೊಡಬೇಕಾದ್ರೂ ತಾಯಿ ಇಲ್ಲದೆ ಬದುಕೇ ಇಲ್ಲ. ಅದು ಹೆಂಡತಿ ಹೆಣ್ಣಾಗಿರ್ಬೋದು, ಅಕ್ಕ ತಂಗಿಯರಿರ್ಬೋದು, ತಾಯಿ ಹೇಗೂ ಮಹತ್ವದ ಪಾತ್ರ. ಒಂದು ಮಗುವಿನ ಬೆಳವಣಿಗೆಯಲ್ಲಿ ತಾಯಿಯೇ ಮೊದಲ ಗುರು ಅಂತ ಹೇಳ್ತೇವೆ. ಮಗು ಹುಟ್ಟಿದ ತಕ್ಷಣದಿಂದ ಆದಿಂದ ಅಮ್ಮಂತೆ ಕರೆಯುದು, ಮತ್ತೆ ಅಮ್ಮ ಹೇಳಬೇಕು, ಅದು ಅಪ್ಪ, ಇದು ಅಣ್ಣ, ಅದು ಅಕ್ಕ, ಅದು ತಂಗಿ ಅಂತೇಳಿ ಪರಿಚಯ ಮಾಡಿಕೊಡುವವಳು ತಾಯಿ. ಎಲ್ಲೋ ನಡೆದಾಡಲಿಕ್ಕೆ ಶುರು ಮಾಡಿದಾಗ ಹೇಳ್ತಾರೆ ತಾಯಿ, ಅದು ಬೆಂಕಿ, ಮುಳ್ಳು, ಅಲ್ಲಿ ಹೋಗಬೇಡ, ಹತ್ತಬೇಡ, ಬೆಳ್ತಿಯ ಎಲ್ಲವನ್ನು ಕೂಡ ಊಟ ಮಾಡೋದು ಹೇಗೆ, ಬಾಯಿಯ ಬದಲು ಎಲ್ಲೆಲ್ಲೋ ಹೋಗ್ತದೆ ಕೈ. ಎಲ್ಲವನ್ನು ಊಟ ಮಾಡಿಸೋದು, ಸ್ನಾನ ಮಾಡಿಸೋದು, ಬಟ್ಟೆ ತೊಡುವಂಥದ್ದು. ಯಾವುದೇ ಈ ಪ್ರಪಂಚದಲ್ಲಿ ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೂಡ ತಾಯಿಯ ಒಂದು ಶಿಕ್ಷಣ ಇಲ್ಲದೆ ಮಗು ಇದ್ರೆ ಅದು ಪರಿಪೂರ್ಣ ಅಲ್ಲ. ನಮ್ಮ ಭವಿಷ್ಯಂತರು ಹೇಳಿದಂತೆ ಅವರಿಗೆಲ್ಲ ದೃಷ್ಟಿ ತಾಕಬಾರ್ದು ಅಂತ ಬಂದಂತ ಪುರುಷರಿರ್ತದೆ. ಇವತ್ತು ನಮ್ಮ ಕಾಲೇಜಿಗೆ ಒಂದು ವಿಶೇಷ ದಿನ ಅಂತ ಹೇಳಬೇಕು. ಯಾಕಂದ್ರೆ ಎಲ್ಲ ಮಹಿಳಾ ಶಕ್ತಿಗಳು ಸೇರಿಕೊಂಡು ಇವತ್ತಿನ ಮಹಿಳಾ ದಿನಾಚರಣೆಯನ್ನು ಒಂದು ಅದ್ಭುತ ವಿಶೇಷ ರೀತಿಯಲ್ಲಿ ಆಚರಿಸುತ್ತಿದ್ದೇವೆ. ಇವತ್ತಿನ ಸಭೆಯಲ್ಲಿ ವೇದಿಕೆಯಲ್ಲಿ ನೋಡಿರ್ಬೋದು, ನಮ್ಮ ಭವಿಷ್ಯಂತರು ಹೇಳಿದರು 2 ಜ್ಯೋತಿಗಳ ಸಂಗಮವಾಗಿದೆ ಅಂತ. ಆದರೆ ನನ್ನ ಪ್ರಕಾರ 2 ಜ್ಯೋತಿಗಳ ಈ 3 ಶಕ್ತಿಗಳು, 3 ಶಕ್ತಿಗಳು ಅಂದರೆ 3 ಜ್ಯೋತಿಗಳು ಸಂಗಮವಾಗಿದೆ. ಅವ್ರು ಹೇಳಿದಾಗ ಇಬ್ಬರಿದ್ದಾರೆ, ಇನ್ನೊಂದು ನಾವು ಜ್ಯೋತಿಯನ್ನೇ ಬೆಳಗಿಸಿ ಕಾರ್ಯಕ್ರಮವನ್ನು ಜ್ಯೋತಿಗಳು ಬೆಳಗಿಸಿದ್ದಾರೆ. ಹಾಗಾಗಿ ಇದು 3 ಜ್ಯೋತಿಗಳ ಸಂಗಮ. ನಮ್ಮ ಡಾಕ್ಟರ್ ಜ್ಯೋತಿ ಮೇಡಮ್ ಒಂದು ಜ್ಯೋತಿಯಾಗಿ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ನಮ್ಮೆಲ್ಲರ ಸಂಸ್ಥೆಯ ಬೆನ್ನೆಲುಬಾಗಿರುವಂಥವರು ಒಂದು ತಾಯಿಯ ಸ್ಥಾನದಲ್ಲಿ ನಿಂತು ಎಲ್ಲ ಬೇಕಾದ ನಮಗೆ ವಿಷಯಗಳನ್ನು ಹೇಳಿದ್ದಾರೆ. ಆ ಮಹಿಳೆಯ ಶಕ್ತಿ ಹೇಗಿದೆ ಅದಕ್ಕೆಲ್ಲ ಉದಾಹರಣೆಯನ್ನು ಹೇಳಿದ್ದಾರೆ. ಶಿವರಾತ್ರಿ, ನವರಾತ್ರಿ ಹೇಗೆ ವ್ಯತ್ಯಾಸ ಇದೆ. ಶಿವರಾತ್ರಿ 1 ದಿವಸ, ನವರಾತ್ರಿ 9 ದಿವಸ. ಅಷ್ಟು ಶಕ್ತಿ ಯಾವುದೇ ವಸ್ತು ನಮ್ಮ ಭವಿಷ್ಯಕ್ಕೆ ಹೇಳಿದ್ರು ಕಳೆದುಕೊಂಡಾಗ ಅಥವಾ ಅದು ಸಿಗದಿದ್ದಾಗ ಕೇಳಿದಾರಂದ್ರೆ, ಒಂದು ಅಮ್ಮನಾಗಿರ್ಬೋದು, ತಂಗಿ ಆಗಿರ್ಬೋದು, ಯಾವನಾಗಿರ್ಬೋದು, ಅಮ್ಮ ನನ್ನ ಸಾಕ್ಸ್ ಎಲ್ಲಿದೆ, ಅಜ್ಜ ಕೇಳ್ಬೋದು ನನ್ನ ಕನ್ನಡ ಕೈಲಿದೆ, ಅಥವಾ ನನ್ನ ಮನೆಯ ಟಿವಿಯ ರಿಮೋಟ್ ಕಂಟ್ರೋಲ್ ಎಲ್ಲಿದೆ. ಯಾವುದು ಕ್ವಶನ್ ಕೇಳಿದಂದ್ರೆ ಒಂದು ತಾಯಿ, ಅಮ್ಮ, ಅಕ್ಕ, ತಂಗಿ ಇವರಲ್ಲೇ. ಅಂದ್ರೆ ಹುಡುಕಿ ಕೊಡುವ ಸಾಮರ್ಥ್ಯ ಇರೋದು ಆ ಕಣ್ಣಿಗೆ ಮಾತ್ರ. ಹಾಗಾಗಿ ಈಗಿನ ಮಾಡರ್ನ್ ಆಗಿ ಹೇಳ್ತಿದ್ರೆ, ಹೆಣ್ಣು ಸಂಸಾರದ ಕಣ್ಣು ಅಲ್ಲ, ಹೆಣ್ಣು ಅದು ಮಾತ್ರ ಅಲ್ಲ, ಮನೆಯಲ್ಲಿ ಯಾವುದು ಗೂಗಲ್ ಸರ್ಚ್ ಇಂಜಿನ್ ಅಂತ ಹೇಳ್ಬೋದು. ಯಾಕಂದ್ರೆ ಯಾವುದೇ ವಸ್ತು ಕಳ್ಕೊಂಡು ಹೋಗ್ಲಿ ಅದು ಹುಡುಕಿ ಕೊಡೋದು ಯಾರಂದ್ರೆ ಅದು ಒಂದು ಹೆಣ್ಣು ಮಾತ್ರ. ಅದಕ್ಕೆ ಆ ಒಂದು ಗಾಳಿ ಮಾತು ಹೇಳಿರ್ಬೋದು. ಅದು ಅಲ್ಲದೆ ನಮಗೆ ಮಾಮೂಲಾಗಿ ನೋಡ್ಬೋದು, ಒಂದು ಮನೆಯಲ್ಲಿ ಅವರು ಮಲ್ಟಿ ಟ್ಯಾಲೆಂಟ್. ನಮ್ಮ ಗಂಡಸರು ಹೇಳಿದ್ರೆ ಬೆಳಿಗ್ಗೆದು ಪೇಪರಲ್ಲಿ ಕೂತ್ರೆ ಅಲ್ಲಿ ಏನಾಗ್ತದೆ, ಬೆಲ್ಲಾದ್ರೂ ಅವ್ರಿಗೆ ಗೊತ್ತಾಗೋದಿಲ್ಲ. ಅಪ್ಪ ಮಗ ಬಂದು ಅಪ್ಪ ಅದು ಕೊಡೋದಿಲ್ಲ ಗೊತ್ತಾಗಲ್ಲ, ಪೇಪರಲ್ಲಿ ಕಲ್ಲಿನ ಆಗಿರ್ತಾರೆ. ಆದರೆ ಮಹಿಳೆಯರಲ್ಲ, ಒಂದು ಕೈಯಲ್ಲಿ ಮೊಬೈಲಲ್ಲಿ ಏನೋ ಮಾತಾಡ್ತಿರ್ತಾರೆ, ಇನ್ನೊಂದು ಕೈ ಸಟ್ಟದಲ್ಲಿ ದೋಸೆಯನ್ನು ಬಿಸ್ತಾ ಇರ್ತಾರೆ. ಅದೇ ಸೌಟಿಗೆ ಹಿಡ್ಕೊಂಡು ಮಕ್ಕಳಲ್ಲಿ ಹೋಗೋದು ಮಾಡಿದ್ರೆ ಆಕ್ಷನ್ ಅಲ್ಲಿ ತೋರಿಸ್ತಾರೆ, ಮಾಡೋದಿದ್ರೆ ಅಂತೇಳಿ ಅದು ಗೊತ್ತಾಗುತ್ತೆ. ಬಿಸಿಯಾಗಿ ಇರ್ತಾರೆ, ಅದೆಲ್ಲ ಅವರಿಗೆ ಗೊತ್ತಾಗ್ತದೆ. ಆಕ್ಟಿವಿಟಿ ನ್ಯೂಟನ್ ಲೋ ಅನ್ನು ಅವರು ಮೀರಿಸ್ತಾರೆ. ಒಂದು ಆಕ್ಟಿವಿಟಿ ಒಂದೇ ಟೈಮಲ್ಲಿ ಎಲ್ಲ ಆಗ್ತದೆ. ಅದು ಮಾತ್ರ ಅಲ್ಲ, ಕಣ್ಣಲ್ಲಿ, ಕಿವಿಯಲ್ಲಿ ಅಲ್ಲಿ ಅತ್ತೆ, ಮಾವ ಅಥವಾ ಗಂಡ ಏನು ಮಾತಾಡೋದು ಕೇಳ್ತಾ ಇರ್ತದೆ ಅವರಿಗೆ. ಲಾಸ್ಟಿಗೆ ಗಂಡನೇ ನೆನಪು ಮಾಡ್ಕೊಡೋದವೆ, ಅತ್ತೆ ಆಗ ಹೇಳಿದ್ರಲ್ಲ ಇದು ನಿಮಗೆ ನೆನಪೇ ಇಲ್ಲ ಅಂತ. ಆ ನೆನಪು ಶಕ್ತಿ ಅವ್ರಿಗೆ ಇರ್ತದೆ. ಅದು ಅಲ್ಲದೆ ಇದು
ಇದೆಲ್ಲ ಮಾಮೂಲಾಗಿ ಎಲ್ಲ ಮನೆಯಲ್ಲಿ ನಡೆದಂಥ ಒಂದು ಉದಾಹರಣೆಗಳು. ವುಮೆನ್ಸ್ ಡೇ ಸೆಲೆಬ್ರೇಷನ್ ಸರ್ ಒಂದು ಹೇಳಿದ್ರು, ಈ ಪ್ರಕೃತಿನ ಅಥವಾ ಈ ಜಗತ್ತನ್ನೇ ನಾವು ಒಂದು ಹೆಣ್ಣಿಗೆ ನಾವು ಇದನ್ನ ಹೋಲಿಸ್ತೀವಿ ಅಂದ್ಕೊಂಡು, ಅದು ಹೇಳಾದ್ಮೇಲೆ ಅದರೊಳಗಡೆ ನಿಂತ್ಕೊಂಡು ಮಾತಾಡೋದಿದೆಯಲ್ಲ ಅದು ತುಂಬ ಸಣ್ಣದಾಗುತ್ತೆ. ಹಾಗಾಗಿ ಇದು ವಿಸ್ತಾರನೇ ತುಂಬ ದೊಡ್ಡದು. ಹಾಗಾಗಿ ಇದನ್ನು ನಾನು ವರ್ಣನೆ ಮಾಡಲಿಕ್ಕೆ ಹೋಗೋದಿಲ್ಲ. ಯಾವಾಗಲೂ ಅಷ್ಟೇ ವುಮನ್ ಎಂಪವರ್ಮೆಂಟ್, ಆಪರ್ಚುನಿಟಿ ಮತ್ತು ಎವ್ರಿ ಇಯರ್ ಈ ಸಲನೂ ಅಷ್ಟೇ ನಿಮ್ಗೆ ಗೊತ್ತಿರ್ಬೋದು, ದ ಥೀಮ್ ಫಾರ್ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಗಿವ್ ಟು ಗೇನ್ ಅಂದ್ಕೊಂಡು, ಕೊಟ್ಟು ಮತ್ತೆ ಪಡೆಯೋದು ಅಂದ್ಕೊಂಡು. ಈಗ ಕೊಡೋರು ಯಾರು ಮತ್ತೆ ಪಡ್ಕೊಳ್ಳೋರು ಯಾರು ಅನ್ನೋದು ಆ್ಯಕ್ಚುಲಿ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್. ಅಫ್ಕೋರ್ಸ್ ಕೊಡಬೇಕು ಅಂತಂದರೆ ಪ್ರತಿಯೊಬ್ಬರೂ ಇಸ್ ಈಕ್ವಲ್ ರೆಸ್ಪಾನ್ಸಿಬಲ್ ಫಾರ್ ಎವ್ರಿ ಹ್ಯೂಮನ್ ಬೀಯಿಂಗ್ ಗಿವಿಂಗ್ ಅನ್ ಆಪರ್ಚುನಿಟಿ ಫಾರ್ ವುಮನ್ ಟು ಗೇನ್ ಅಂಡ್ ಆಲ್ಸೋ ಇಟ್ ಶುಡ್ ಬಿ ರೆಸಿಪ್ರೊಕೇಟೆಡ್. ಇದು ಆಗಬೇಕಾಗಿದೆ. ನಾವು ಬೆಳಗ್ಗೆ ನಮ್ಮ ದೀಪನ ಒಂದು ಬೆಳಗ್ತಾ ಇದ್ವಿ, ಇಬ್ಬರು ಸ್ಟೂಡೆಂಟ್ ಬನ್ನಿ ಮೇಲೆ ಅಂತ ನಾವು ತುಂಬ ಮಾಡ್ಕೊಳ್ಳೋರು ಯಾರು ಬರ್ದೇವರು ನಾವು ಮತ್ತೆ ಹಿಂದ್ಗಡೆ ಇದ್ದವ್ರನ್ನ ನಾವು ಯೂಸ್ ಮಾಡ್ಕೊಂಡ್ವಿ. ದಿಸ್ ಇಸ್ ಸಿಂಪಲ್ ಎಕ್ಸಾಂಪಲ್. ವೈ ಮೀನ್ಸ್ you see lot of opportunity, everything will be there, but everything will be there in the paper or something say very in a document, but it should be implemented, should be used. The main reason is confidence. This is one where I want to actually, we have to see that where the category actually has to be come forward. We have to use it. ಯೂಸ್ ಮಾಡ್ಕೊಳ್ಳೇಬೇಕು. ಇಲ್ಲ ಅಂತಂದ್ರೆ ಎಷ್ಟೇ ವರ್ಷ ಆದ್ರೂ ಇದು ಹೀಗೆ ನಡೀತಾ ಹೋಗ್ತದೆ, ಇದೇ ತರ ಮಾತಾಡ್ತೀವಿ. ವುಮನ್ ಎಂಪವರ್ಮೆಂಟ್ ಆಗಬೇಕು, ಈಕ್ವಲ್ ರೈಟ್ಸು, ಅದು ಇದು ಅಂದ್ಬಿಟ್ಟು ತುಂಬ ಮಾತಾಡ್ತೀವಿ. ಬಟ್ ನಮಗೆ ಔಟ್ಕಮ್ ಅಥವಾ ಅದರದ್ದು ಇಂಪ್ಲಿಮೆಂಟೇಷನ್ ನೋಡುವಾಗ ತುಂಬ ಕಡಿಮೆ ಇರ್ತದೆ. ಇದು ರಿಯಾಲಿಟಿ. ಇದನ್ನು ನಾವೆಲ್ಲ ಒಪ್ಕೊಳ್ಬೇಕಾಗತ್ತೆ. ಹಾಗಾಗಿ ನಿಮ್ಮನ್ನು ನೀವು ಕಟ್ಟಾಕೊಳ್ಳೋದೇ ನನ್ನ ಒಂದು ಯಾವಾಗಲೂ ಹೇಳೋದಷ್ಟೇ, ಯಾವತ್ತೂ ನಮ್ಮನ್ನು ನಾವು ಕಟ್ಟಾಕೊಳ್ಬಾರ್ದು. ಒನ್ ಆಫ್ ದ ಬಿಗ್ ಸೆಟ್ ಬ್ಯಾಕ್ ಫಾರ್ ಎವ್ರಿ ಇಂಡಿವಿಜುವಲ್ ಇಸ್ ನಾಟ್ ಅದರ್ಸ್. ನಾವೇ ನಮ್ಮ ಎಲ್ಲ ಆಗು ಹೋಗುಗಳಿಗೆ ನಾವೇ ಕಾರಣ ಆಗಿರ್ತೀವಿ. ಆದರೆ ನಾವು ಸುಮ್ಮನೆ ಬೇರೆ ಕಡೆ ತೋರಿಸ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತೀವಿ, ಅದು ನಮ್ಗೆ ಗೊತ್ತಾಗೋದಿಲ್ಲ. ದಟ್ ಇಸ್ ದ ಬಿಗ್ಗೆಸ್ಟ್ ಟ್ರಾಜಿಡೀಸ್ ಹ್ಯಾಪನ್ ದಟ್ ಫಾರ್ ಎವ್ರಿ ಇಂಡಿವಿಜುವಲ್. ದಟ್ ಶುಡ್ ನಾಟ್ ಬಿ ಹ್ಯಾಪನ್ ದಟ್. ನಮ್ಮನ್ನು ನಾವು ಯಾವತ್ತೂ ಕಟ್ಟಾಕೊಳ್ಳೋಕೆ ಹೋಗ್ಬಾರ್ದು. ಇವತ್ತು ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಸೆಲೆಬ್ರೇಷನ್ ಆಯಿತು. ಎಲ್ಲರೂ ವುಮೆನ್ಸ್ ಡೇ ಇಂಪಾರ್ಟೆನ್ಸ್ ಎಲ್ಲ ಮಾತಾಡಿದ್ರು. ಇದೊಂದು ಸೆಲೆಬ್ರೇಷನ್ ಥರ ಇವತ್ತು ಮಾಡೋದಲ್ಲ, ವುಮೆನ್ಸ್ ಶುಡ್ ಬಿ ರೆಸ್ಪೆಕ್ಟೆಡ್ ಥ್ರೂ ಔಟ್ ದ ಇಯರ್. ಅದು ಒಂದು ರೆಸ್ಪೆಕ್ಟ್ ಅನ್ನೋದು ಎಲ್ಲ ಫೀಲ್ಡಲ್ಲೂ ವುಮೆನ್ಸಿಗೆ ಕೊಟ್ಟಾಗ ಎಲ್ಲ ಥರದ ಡೆವಲಪ್ಮೆಂಟಿಗೂ ಹೆಲ್ಪ್ ಆಗುತ್ತೆ. ಈಗ ಮೊದಲಿಗಿಂತ ತುಂಬ ಚೇಂಜಸ್ ಆಗಿದೆ. ಎಲ್ಲ ಫೀಲ್ಡಲ್ಲೂ ವುಮೆನ್ಸು ಚೆನ್ನಾಗೇ ಮುಂದುವರೆದಿದ್ದಾರೆ. ಇನ್ಫ್ಯಾಕ್ಟ್ ನಮ್ಮ ಇವಾಗ ಎಲ್ಲ ಕಾಲೇಜಸ್ಸಲ್ಲೂ ಕೂಡ ಅಡ್ಮಿಷನ್ ವೈಸು ಕೂಡ ಲೇಡೀಸ್ ಹೆಚ್ಚಿಗೆ ಇದ್ದಾರೆ. ಇಟ್ಸ್ ಎ ವೆರಿ ಪ್ರೋಗ್ರೆಸಿವ್ ಥಿಂಗ್. ಖುಷಿಯಾಗುತ್ತೆ. ಓವರ್ ದ ಇಯರ್ಸು ವುಮೆನ್ಸ್ನ ಎಲ್ಲ ಫೀಲ್ಡಲ್ಲೂ ನೋಡೋದು ಒಂದು ನಮಗೆ ಖುಷಿ ಕೊಡುತ್ತೆ. ಇನ್ನು ಮುಂದಕ್ಕೂ ಚೆನ್ನಾಗಿ ಅವ್ರ ಅಭಿವೃದ್ಧಿ ಆಗಬೇಕು. ಅದಕ್ಕೆ ಎಲ್ಲರೂ ಕೋಆಪ್ರೇಷನ್ ಇರಬೇಕು. ಇನ್ನು ಮುಂದೆನೂ ಚೆನ್ನಾಗಿ ವುಮೆನ್ಸ್ನ ರೆಕಗ್ನೈಸ್ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫುಡ್ ಸ್ಟಾಲು ನಮ್ಮಲ್ಲಿ ಫಸ್ಟ್ ಟೈಮ್ ಈ ಸಲ ಹಾಕಿದ್ದಾರೆ. ಎಲ್ಲ ಥರದ್ದು ಫುಡ್ಸು ಇದೆ ಅದರಲ್ಲಿ. ಇನ್ನು ನಾನು ಹೋಗಿ ವಿಸಿಟ್ ಮಾಡಬೇಕು, ನೋಡ್ತೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಪ್ರಯುಕ್ತ ನಾವು ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ್ಯಕ್ಚುಲಿ ಇದು ಮಾರ್ಚ್ 8ನೇ ತಾರೀಕು ನಡಿಬೇಕಾಗಿತ್ತು, ಬಟ್ ಭಾನುವಾರ ಬಂದರಿಂದ ನಾವು ಇದನ್ನು 13ನೇ ತಾರೀಕು ನಾವು ಇದನ್ನು ಮಾಡ್ತಾಯಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ನಾನು ಎಲ್ಲರಿಗೂ ತಿಳಿಸಲಿಕ್ಕೆ ನಾನು ತುಂಬ ಇಷ್ಟಪಡ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ನಾವು ಒಂದು ಆಹಾರ ಮೇಳವನ್ನು ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಹಾಗಾಗಿ ಅದನ್ನು ನಾವು ಇಲ್ಲಿ ಏರ್ಪಡಿಸಿದ್ದೀವಿ. ತುಂಬ ಗ್ರ್ಯಾಂಡಾಗಿ ಇದು ನಡೀತಾ ಇದೆ. ಹಾಗಾಗಿ ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ನಮ್ಮ ಸ್ಟೂಡೆಂಟ್ಗಳಿಗಾಗಲಿ ಮತ್ತು ನಮ್ಮ ಎಲ್ಲ ಕಾರ್ಯಕರ ಸಮಿತಿಗಾಗಲಿ ನಾನು ವಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಒನ್ಸ್ ಅಗೈನ್ ಎ ಹ್ಯಾಪಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಟು ಯು ಆಲ್. ಥ್ಯಾಂಕ್ ಯು. ಇವತ್ತು ಇಂಟರ್ನ್ಯಾಷನಲ್ ಮಹಿಳಾ ದಿನಾಚರಣೆ. ಮಹಿಳೆಯರಿಗೆಲ್ಲರಿಗೂ ಈ ಮೂಲಕ ನಾನು ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಬಹುಶಃ ನಮ್ಮ KVG ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಆಡಳಿತದಲ್ಲಿ ಬರುವಂಥ ಇಂಜಿನಿಯರಿಂಗ್ ಕಾಲೇಜು ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಂಡು
ಎಲ್ಲರೂ ಭಾಳ ಸಂತೋಷವಾಗಿದ್ದಾರೆ. ಇಲ್ಲಿ ಒಂದು ಸಭಾ ಕಾರ್ಯಕ್ರಮಗಳನ್ನು ಮಾಡಿದೆವು. ಹಾಗೆ ಇಲ್ಲಿ ಸೇವೆ ಸಲ್ಲಿಸಿದಂಥ ಹಿರಿಯರಿಗೆ ಒಂದು ಸನ್ಮಾನ ಕಾರ್ಯಕ್ರಮಗಳನ್ನು ಕೂಡ ಮಾಡಿದೆವು. ಜೊತೆಗೆ ಎಲ್ಲ ಮಕ್ಕಳಿಗೆ ಒಂದು ಫುಡ್ ಕೋರ್ಟ್, ಎಲ್ಲರಿಗೂ ಆಹಾರಗಳ ಒಂದು ರುಚಿಯಾದ ಆಹಾರಗಳನ್ನು ಕೊಡುವಂಥ ಒಂದು ಸ್ಪರ್ಧೆಯ ಹಾಗೆ ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇನ್ವಾಲ್ವ್ ಆಗಿದ್ದಾರೆ. ಈ ದೇಶದ ಅಭಿವೃದ್ಧಿಗೆ ಮಹಿಳೆ ಎಷ್ಟು ಮುಖ್ಯ ಅನ್ನುವಂಥದ್ದನ್ನು ನಾವೆಲ್ಲ ಮನಗೊಂಡು ಎಲ್ಲ ಮಹಿಳೆಯರಿಗೂ ಕೂಡ ಗೌರವವನ್ನು ಸಲ್ಲಿಸೋಣ ಅಂತ ಈ ಮೂಲಕ ಎಲ್ಲರಲ್ಲಿ ವಿನಂತಿ ಮಾಡಿಕೊಂಡು ಶುಭ ಹಾರೈಸ್ತಾ ಇದ್ದೇನೆ. ವೀಕ್ಷಕರೇ ನಮಸ್ಕಾರ. ಇವತ್ತು KVG ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಸಭಾ ಕಾರ್ಯಕ್ರಮದಲ್ಲಿ ಹಿರಿಯ ಸಿಬ್ಬಂದಿಗಳನ್ನು ಸನ್ಮಾನಿಸಿದ್ದಾರೆ. ಬಳಿಕ KVG ಇಂಜಿನಿಯರಿಂಗ್ ಕಾಲೇಜಿನ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ತಮ್ಮ ಮನೆಯಲ್ಲಿ ತಯಾರು ಮಾಡಿ ತಂದಂತಹ ಖಾದ್ಯವನ್ನು ತಯಾರಿಸಿದ್ದಾರೆ. ಅದರ ಟೇಸ್ಟ್ ಹೇಗಿದೆ ನೋಡೋಣ ಬನ್ನಿ. Our team name is Trio Treats. We have prepared German-based food like Berlin mayo toast, Hamburg mango soft, high-protein gruyere salad, Munich date cakes, and melon splash with affordable price within 35 rupees. ನಾನು CSA ಸೆಕ್ಷನ್ ಸೆಕೆಂಡ್ ಇಯರಲ್ಲಿದ್ದೀನಿ. ವಿ ಆರ್ ಟ್ರೈಯಿಂಗ್ ನ್ಯೂ ರೆಸಿಪಿ ಲೈಕ್ ಅಕ್ಕಿ ರೊಟ್ಟಿ, ಎಣ್ಗಾಯಿ ಗೊಜ್ಜು, ಫ್ರೂಟ್ ಸಲಾಡ್. ಬಿಸಿಲಿದೆ ತುಂಬ, ಅದಕ್ಕೆ ನಾವು ಮಜ್ಜಿಗೆ ಮಾಡಿದ್ದೀವಿ, ಮಸಾಲೆ ಮಜ್ಜಿಗೆ. ಯು ಕ್ಯಾನ್ ಟ್ರೈ ಇಟ್. ಎಲ್ಲರೂ ಬನ್ನಿ, ವಿಸಿಟ್ ಮಾಡಿ. ನನ್ನ ಹೆಸರು ಶ್ರೀರಕ್ಷಾ, 6th SEM SCE ಸ್ಟೂಡೆಂಟ್ ನಾನು. ನಾವಿವತ್ತು ಮಜ್ಜಿಗೆ ಪ್ರಿಪೇರ್ ಮಾಡಿದ್ದೇವೆ, ಮತ್ತು ಕುಚ್ಚೆ ಕಬಾಬ್, ಮತ್ತು ಇದು ಕಟ್ಲೆಟ್, ಮತ್ತು ಇದು ಚಕೋತ ಇದು ಮಿಕ್ಸ್ ಮಾಡಿದ್ದೇವೆ, ಮತ್ತು ಮಸಾಲೆ ಚಕ್ಕುಲಿ, ಮತ್ತು ಸ್ವೀಟ್ ಕಾರ್ನ್ ಮಾಡಿದ್ದೇವೆ, ಮತ್ತು ಇಲ್ಲಿ ಮ್ಯಾಂಗೋ ಪೀಸ್ ಕಟ್ ಮಾಡಿಟ್ಟಿದ್ದೇವೆ, ಮತ್ತು ಹಲ್ವಾ ಮಾಡಿದ್ದೇವೆ, ಮತ್ತು ಲೇಸ್ ಚಾಟ್ ಇದೆ, ಪಾನಿಪುರಿ ಇದೆ, ಮತ್ತು ಕುಕುಂಬರ್ ಜ್ಯೂಸ್ ಇದೆ ಸರ್. ಥ್ಯಾಂಕ್ ಯು. ನನ್ನ ಹೆಸರು ನಿಶ್ಮಿತಾ ಅಂತ. ಇವತ್ತು ನಾವು ಡೆಸರ್ಟ್ಸ್ ಮಾಡಿದ್ದಾವೆ. ತಿರಾಮಿಸು ಇದೆ, ಸ್ನೋ ಕಪ್ ಇದೆ, ಆಮೇಲೆ ಹೋಮ್ ಮೇಡ್ ಕೆಡ್ಡೆಸ ಲಡ್ಡು ಇದೆ, ಆಮೇಲೆ ವಿ ಹ್ಯಾವ್ ಅರೇಬಿಯನ್ ಡಿಲೈಟ್ ಇದೆ, ಪಚೋಡಿ ಇದೆ, ಇಷ್ಟೆಲ್ಲ ಇದೆ. ಸೊ ಪ್ಲೀಸ್ ಡೂ ವಿಸಿಟ್ ಆರ್ ದಿಸ್ ಸ್ಟಾಲ್. ಇದಿದೆ, ನಾವು ಚಿಕನ್ ಬಿರಿಯಾನಿ ಇದೆ, ಫುಲ್ ಚಿಕನ್ ಬಿರಿಯಾನಿ 140 AA ಅಂತ ಹಾಕಿದ್ದೇವೆ. ಯಾಕಂದರೆ AI ಟೆಕ್ನಾಲಜಿ ಅಲ್ಲಿ ಆದ ಚಿಕನ್ನ ನಾವು ತಂದು ಇಲ್ಲಿ ಬಿರಿಯಾನಿ ಮಾಡಿ ಎಲ್ಲ ಸರ್ವ್ ಮಾಡ್ತಿರೋದು. ಕ್ವಾಲಿಟಿಗೆ ಏನು ಕಾಂಪ್ರಮೈಸ್ ಇಲ್ಲ. ಚಿಕನ್ ಚಿಲ್ಲಿ ಇದೆ, ಚಿಕನ್ ಕಬಾಬ್ ಇದೆ, ಮತ್ತು ಹೋಮ್ ಮೇಡ್ ಫ್ರೆಶ್ ಆ್ಯಂಡ್ ಪ್ಯೂರ್ ಗೀಯಲ್ಲಿ ಮಾಡಿದ ಎಲ್ಲ ಐಟಮ್ಸ್ ಇದೆ. ಹಾಗೆ ಫ್ರೆಶ್ ಜ್ಯೂಸ್ ಕೂಡ ಇದೆ, ಲೆಮನ್ ಜ್ಯೂಸ್ ಕೂಡ ಇದೆ. ನಾವು ಮಿಷಿನ್ ಯೂಸ್ ಮಾಡಿ ಮಾಡ್ತಾ ಇಲ್ಲ, ಟ್ರೆಡಿಷನಲ್ ಮೆಥಡಲ್ಲಿ ಮಾಡೋವಂಥ ಲೈಮ್ ಸೋಡಾ ಫ್ರೆಶ್ ಆಗಿದೆ. ಇದೆಲ್ಲ ನಮ್ಮ ಕೌಂಟ್ರಲ್ಲಿ ಇದೆ ಸರ್. ನೋಡಿ, ಗೀ ಲಡ್ಡು ಇದೆ, ಅಲ್ಲಿ ಪಿಕ್ಕಲ್ ಇದೆ ನೋಡಿ, ಇದು ಮಾವಿನ ಮಿಡಿದು ಪಿಕ್ಕಲ್ ಇದೆ. ಹಾಗೆ ತುಂಬ ವೆರೈಟಿ ಇದೆ ಸರ್ ನಮ್ಮಲ್ಲಿ. ಎಗ್ ದಮ್ ಬಿರಿಯಾನಿ, ಮತ್ತು ರಾಗಿ ಮುದ್ದೆ, ಬಸ್ಸಾರು ಮತ್ತು ಚಿಕನ್ ಸಾರು, ಮಜ್ಜಿಗೆ. ನಾವು ಮನೆಯಲ್ಲೇ ಮಾಡಿದ್ದು. ಅಮ್ಮ ಮಗ ಇಬ್ಬರು. ಮಗ 3rd ಇಯರಲ್ಲಿ ಓದ್ತಾ ಇದ್ದಾನಲ್ಲ, ಹಾಗೆ ಅವನಿಗೆ ಸಪೋರ್ಟಿವ್ ಆಗಿ ಮಾಡುವ ಅಂತ ಮಾಡಿದ್ದು. ನಾನು 2nd ಇಯರ್ CSE ಸ್ಟೂಡೆಂಟ್. ಇಲ್ಲಿ ಅದು ಕುಕುಂಬರ್ ಬೋಟ್ ಸ್ಪೆಷಲ್ ನಾವು ಮಾಡ್ತಿರೋದು. ಮತ್ತು ವಾಟರ್ ಮೆಲನ್ ಇದು ಕಟ್ ಮಾಡಿ, ಮ್ಯಾಂಗೋ ಮನೆಯಲ್ಲಿ ಆದದ್ದು, ನೆಕ್ಕರೆ ಮಾವಿನದ್ದು, ಈ ಮನೆಯಲ್ಲಿ ಮಾಡಿದ ಗೋಬಿ ಮಂಚೂರಿ. ಮತ್ತು ಇದು ಕೇರಳ ಸ್ಟೈಲಲ್ಲಿ ಸ್ವಲ್ಪ ಫೇಮಸ್ ಆಗಿತ್ತು ಅದು. ಮತ್ತು ಈಗ ಇದು ಕುರ್ಕುರೆ ಟೈಪ್ದು, ಅದೇ ಮೊಜೆಂಟು, ಮನೆಯಲ್ಲಿ ಮಾಡಿದ ಮಸಾಲ ಮಜ್ಜಿಗೆ. ಮನೆಯಲ್ಲಿ ಈಗ ಅಲ್ಲಿದ್ದಾರೆ 6 ಮಂದಿ ಇದ್ದೇವೆ. ನುಮಾ ಸಂಶುದ್ದೀನ್, ಇದು ಹೌದೌದು ಸುಳ್ಯದವ್ರೆ. ಚಾಕ್ಲೇಟ್ ತಿರಾಮಿಸು, ಮತ್ತು ಪೈನಾಪಲ್ ಸೂಫ್ಲೆ, ಇದು ಲೇಸ್ ಸ್ಟಾಟಿಗೆ ಅಂತೇಳಿ ಲೇಸ್, ಗುಲಾಬ್ ಜಾಮೂನ್. ಇಫ್ ಯು ವಾಂಟ್ ಐಸ್ ಕ್ರೀಮ್ ಯು ಕ್ಯಾನ್ ಆ್ಯಡ್ ಐಸ್ ಕ್ರೀಮ್, lime and mint refreshers, and also mohabbat ka sharbat sandwiches, and also there is a chicken sandwich and veg sandwich available. ಎಷ್ಟು ಜನ ಇದ್ದೀರಿ ನೀವು? ನಾವು 6 ಜನ. ಎಲ್ಲರೂ ಮನೆಯಲ್ಲಿ ಮಾಡ್ತಾರೆ. ಮತ್ತು ಸ್ಯಾಂಡ್ವಿಚ್ ಇಲ್ಲಿ ಮಾಡೋಕ್ಕೆ ಅಂತ ಹೇಳಿದ್ದಾರೆ. ಜ್ಯೂಸ್ ಎಲ್ಲ ಇಲ್ಲಿ ಮಾಡಿ. ನಮ್ಮಲ್ಲಿ ಚಿಕನ್ ಸುಕ್ಕ ಇದೆ, ಸೋಯಾ ಸ್ಪೆಷಲ್ ಇದೆ, ಆಮೇಲೆ ಕಸ್ಟರ್ಡ್ ಇದೆ, ಪುಡ್ಡಿ ಇದೆ, ಪಡ್ಡಿಂಗ್ ಇದೆ. ಸ್ಪೆಷಲ್ ಏನಂದ್ರೆ ಫುಲ್ಲು ನಾಟಿ ಸ್ಟೈಲು ಸರ್. ನಾಟಿ ಸ್ಟೈಲು ಎಲ್ಲ ಹಳ್ಳಿ ಸ್ಟೈಲಲ್ಲೇ ಮಾಡಿರೋದು. ಗೌಡ್ರು ಕಾರ್ನರು. ಚಿಕನ್ ಮತ್ತು ರೋಟಿ ಇದೆ, ಸೋಯಾ ಸ್ಪೆಷಲ್ ಇದೆ, ಇದು ಕಸ್ಟರ್ಡ್ ಇದೆ, ದೆನ್ ಇದೊಂದು ಪುಡ್ಡಿ ಇದೆ. ಎಲ್ಲ ಮನೆಯಲ್ಲೇ ಮಾಡಿರೋದು, ಫ್ರೆಶ್ ಆಗೇ ಮಾಡಿರೋದು. ಮಸಾಲೆ ಎಲ್ಲ ನಾವೇ ಹೋಮ್ ಮೇಡಲ್ಲೇ ಮಾಡಿರೋದು ಸರ್. ಒಂದೇ ಮನೇಲಿ ಎಲ್ಲ ಸೇರ್ ಮಾಡಿರೋದು. ಮೆಣಸು ಬಜ್ಜಿ ಇದೆ, ಮತ್ತು ಮೊಟ್ಟೆ ಬೋಂಡ, ಮತ್ತು ಸ್ವೀಟ್ ಪೊಟೇಟೊ ಬಜ್ಜಿ, ಪಾನಿಪುರಿ, ಮತ್ತು ಜ್ಯೂಸ್ 2 ಬಗೆ ಜ್ಯೂಸ್ ಮಾಡಿದ್ದೀವಿ. ಹಾಗೆ ಮತ್ತು ಕಟ್ ಫ್ರೂಟ್ಸ್, ಮತ್ತು ಚುರ್ಮುರಿ, ಮತ್ತು ಮಾವಿನಕಾಯಿ ಕಾಡು ಮಾವಿನಕಾಯಿ ಸೇಲಿಗೆ. ಮತ್ತು ಬೇರೆ ಸ್ಪೆಷಲ್ ಐಟಮ್ಸ್ ಟ್ರೈ ಮಾಡ್ತೀವಿ.
ಇಂದು ಡಿಮ್ಯಾಂಡ್ ಇದ್ದಾಗೆ. ನಮ್ಮ ಹೆಸರು ಜೇಷ್ಮಾ ಅಂತ. ನಮ್ಮದು ಟೀಮ್ ನೇಮು ಬೈಟ್ ಆ್ಯಂಡ್ ಚಿಲ್ ಅಂತ. ನಮ್ಮ ಕಾಲೇಜಲ್ಲಿ ಇದು ನಮಗೆ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ನಾವಿಲ್ಲಿ ಜ್ಯೂಸ್ ಐಟಮ್ಸ್ ಮತ್ತು ತಿನ್ನೋ ಐಟಮ್ಸ್ ಎಲ್ಲ ಇಟ್ಟಿದ್ದೇವೆ. ಇದು ವುಮೆನ್ಸ್ ಡೇ ಪ್ರಕಾರ ಮಾಡ್ತಿರೋದು. ಎಲ್ಲ ಬರಬೇಕು ಅಂತ ಕೇಳ್ಕೊತಿದ್ದೀನಿ, ಸಪೋರ್ಟ್ ಮಾಡಬೇಕು ನಮಗೆ. ಸೊ ಥ್ಯಾಂಕ್ ಯು. ನಾನಿದೆಲ್ಲ ಹೋಮ್ ಮೇಡ್. ಸೊ ಅಲ್ಲಿ ದೋಸೆ ಇದೆ, ಇಲ್ಲಿ ಚಿಕನ್ ಸುಕ್ಕ, ನೆಯ್ಯಿ ಅಪ್ಪಮ್ಮ, ಇಲ್ಲಿ ನೆಯ್ಯಿ ಪತ್ತಲ್, ಅದಕ್ಕೆ ವೆಜ್ ಕೂರ್ಮಾ ಮತ್ತು ಮಿಕ್ಸ್ಡ್ ಫ್ರೂಟ್ ಜ್ಯೂಸ್. ಸರ್, ಇದು ನಮ್ಮಲ್ಲಿ ಬನ್ ಮಸ್ಕಾ ಹಾಗೂ ಇರಾನಿ ಚಾಯ್ ಇದೆ, ಹಾಗೂ ಚಾಟ್ ಮಸಾಲ ಇದೆ, ಹಾಗೂ ಇದು ವಾಟರ್ ಮೆಲನ್ ಜ್ಯೂಸ್ ಇದೆ, ಗಾಂಧಾರಿ ಶಾರ್ಟ್ಸ್ ಇದೆ, ಅದು ಸ್ಪೆಷಲ್ ಆಗಿರೋದು ನಮ್ಮಲ್ಲಿ ಮಾತ್ರ ಸಿಗ್ತಿರೋದು, ಹಾಗೂ ಸ್ಟ್ರಾಬೆರಿ ಡಿಪ್ ಇದೆ, ಆ್ಯಂಡ್ BOB ಇದೆ, BOB ಎಲ್ಲ ಬಂದು ಟ್ರೈ ಮಾಡಿ. ಇವತ್ತು ಫುಡ್ ಫೆಸ್ಟ್ ಇದ್ದ ಕಾರಣ ಫ್ರೂಟ್ ಸಲಾಡ್, ಕಸ್ಟರ್ಡ್, ಫ್ರೂಟ್ ರಾಕೆಟ್ ನಮ್ಮದು ಸ್ಪೆಷಲ್ ಆಗಿ ಉಂಟು. ಫ್ರೂಟ್ ರಾಕೆಟ್ ನಮ್ಮದು ಸ್ಪೆಷಲ್ ಆಗಿ ಉಂಟು, ಅಂದರೆ 10 ರೂಪೀಸ್ಗೆ ಎಲ್ಲ ಫ್ರೂಟ್ಸ್ ಇದು ರಾಕೆಟ್ ಮಾಡಿದ್ದೇವೆ. ನೆಕ್ಸ್ಟ್ ಮೆಲನ್ ಸ್ಮ್ಯಾಶ್ ಅಂತ ಹೇಳಿದರೆ ಜ್ಯೂಸ್, ಗೋಲ್ಗಪ್ಪ 20 ರೂಪೀಸ್ಗೆ ಸಿಗ್ತಾ ಉಂಟು. ಆಮೇಲೆ ಹೈಪರ್ ಕ್ರಂಚ್ ಬ್ಲಾಸ್ಟ್, ಇದರಲ್ಲಿ ಸ್ಪೆಷಲ್ ಅಂತ ಹೇಳಿದರೆ ಇದು ತಗೊಂಡ್ರೆ ಒಂದು ಸಣ್ಣ ಜ್ಯೂಸ್ ಫ್ರೀ ಸಿಗ್ತದೆ. ಆಮೇಲೆ ಮಜ್ಜಿಗೆಯಲ್ಲಿ ಸ್ಪೆಷಲ್ ಅಂತ ಹೇಳಿದರೆ ಎಲ್ಲರೂ ಮಜ್ಜಿಗೆ ನಾರ್ಮಲ್ ಆಗಿ ಮಾಡೋದು, ಇಲ್ಲಿ ಮಜ್ಜಿಗೆ ಹೇಗೆ ಪುನರ್ಪುಳಿ ಯೂಸ್ ಮಾಡಿದ್ದೇವೆ, ಅದ್ರ ಸ್ಪೆಷಲ್. ಆಮೇಲೆ ಗೋಲ್ಡನ್ ಮೆಲನ್ ಎಲ್ಲರೂ ಎಂತ ಮಾಡಿದ್ದಾರೆ ಅಂತ ಹೇಳಿದರೆ ರೆಡ್ ಕಲರ್ ಮೆಲನ್ ತಗೊಂಡಿದೆ, ನಮ್ಮದ್ರಲ್ಲಿ ಗೋಲ್ಡನ್ ಕಲರ್ ಮೆಲನ್ ಇದೆ, ಅದು ಸ್ಪೆಷಲ್ ಆಗಿ ಉಂಟು. ಬ್ರೆಡ್ ಆಮ್ಲೆಟ್ ಇದೆ, ಸ್ಯಾಂಡ್ವಿಚ್ ಇದೆ, ಮೋಮೋಸ್ ಇದೆ, ಹೋಳಿಗೆ ಇದೆ, ಪಾಪಡ್ ಮಸಾಲ, ಬ್ರೌನಿ ಕೇಕು, ಆಮೇಲೆ ಅಷ್ಟೇ. ಎಲ್ಲ ಹೋಮ್ ಮೇಡು. ನಮ್ಮದು ಮೆನು ಸ್ಟಾರ್ಟ್ ಆಗೋದು 9 to 59 ಎಂಡ್ ಆಗುತ್ತೆ. 9 ಟೈಪ್ಸು ಇದೆ ಮೆನು. ಬಜೆಟ್ ಫ್ರೆಂಡ್ ಇದೆ. ನಮ್ಮದ್ರಲ್ಲಿ ಸ್ಟ್ರಾಬೆರಿ ಡೆಸರ್ಟ್ ಇದೆ, ಪಿಸ್ತಾ ಜ್ಯೂಸ್, ಸ್ಟ್ರಾಬೆರಿ ಜ್ಯೂಸ್, ನೆಕ್ಸ್ಟ್ ಕೋಲ್ಡ್ ಕಾಫಿ, ಮತ್ತು ಹೋಮ್ ಮೇಡ್ ಪ್ರಾಡಕ್ಟ್ ಉಂಟು, ಉಪ್ಪಿನ ಪಿಕ್ಕಲ್, ನೆಕ್ಸ್ಟ್ ದಕ್ಷಿಣ ಸ್ವಾದಿಷ್ಟ ಇದ್ದು ಸಂಡಿಗೆ, ಚರ್ಮುರಿ ಇದೆ ಬೇಕಿದ್ರೆ, ಲೇಸ್ ಚಾಟ್ಸ್. ಇಲ್ಲ ಇದು ಫಸ್ಟ್ ಟೈಮ್ ಮಾಡಿದ್ದು ಕಾಲೇಜಲ್ಲಿ, ಫಸ್ಟ್ ಟೈಮ್ ಹೋಮ್ ಪ್ರಾಡಕ್ಟ್ಸ್ ಇದು ನಾವು ಮನೆಯಲ್ಲಿ ನಮ್ಮದು ರಸ್ಬೈ ಚಾಕ್ಲೇಟ್, ಮತ್ತು ಗೋಲ್ಗಪ್ಪ, ಮತ್ತು ಅಚ್ಚರ್ ಸೋಡಾ, ಲೈಮ್ ಸೋಡಾ, ಮತ್ತು ವಾಟರ್ ಮೆಲನ್ ಜ್ಯೂಸ್, ಮತ್ತು ನಮಗೆ ಮೋಮೋಸ್ ಉಂಟು, ವೆಜ್ ಮೋಮೋಸ್, ಮತ್ತು ಬೇಕಾದರೆ ಇದು ಸ್ವೀಟ್ ಕಾರ್ನ್ ಉಂಟು, ಇಷ್ಟೆಲ್ಲ ಉಂಟು ನಮ್ಮದು. ಇದೆಲ್ಲ ಬಜೆಟ್ ಫ್ರೆಂಡ್ಲಿ ಮಕ್ಕಳಿಗೆ. ಎಲ್ಲ ಹೋಮ್ ಮೇಡ್ ಎಲ್ಲ ಬೆಚ್ಚ ಬರ್ತದೆ ಎಲ್ಲ. ಮೋಮೋಸ್ ಮತ್ತು ಸ್ವೀಟ್ ಕಾರ್ನ್ ಮತ್ತು ಕೋಲ್ಡ್ ಜ್ಯೂಸ್ ಉಂಟು ಬೇಕಾದ್ರೆ. ವ್ಯಾಪಾರ ಈಗ ಸ್ಟಾರ್ಟ್ ಆದ ಮಹಿಳಾ ದಿನಾಚರಣೆ ಒಂದು ವಿಶೇಷ ಕಾರ್ಯಕ್ರಮ ಇವತ್ತಿಲ್ಲಿ ಆಯೋಜಿಸಿದ್ದೇವೆ. ಸೊ ಒಂದು 27 ಸ್ಟಾಲ್ಸ್ ಇದೆ, ವೆರೈಟಿ ಆಫ್ ಫುಡ್ ಇದೆ. ಎಲ್ಲ ಮಹಿಳೆಯರಿಗೆ ವಿಶೇಷವಾಗಿ ಮಹಿಳಾ ದಿನಾಚರಣೆಯ ಶುಭಾಶಯವನ್ನು ಕೋರ್ತಾ ನಮ್ಮೊಂದು ಸ್ಟಾಲ್ ಇದೆ. 27 ಸ್ಟಾಲಲ್ಲಿ ನಮ್ಮ ವಿಶೇಷತೆ ಏನು ಅಂತ ಹೇಳಿದರೆ, ನಮ್ಮ ಪೇಜನ್ನು ಫಾಲೋ ಮಾಡಿದರೆ ನಮ್ಮಲ್ಲಿ ಫುಡ್ ಫ್ರೀ, ನಮ್ಮ ಪೇಜನ್ನು ಫಾಲೋ ಮಾಡಿದರೆ ನಮ್ಮಲ್ಲಿ ಫುಡ್ ಫ್ರೀ. ಇದು ನಮ್ಮಲ್ಲಿ ಮಾತ್ರ, ಇಂದು ಮಾತ್ರ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸುದ್ದಿವಾಹಿನಿ. ಎಸ್ ಸರ್, ಫಾಲೋ ಮಾಡಿ, ಐಟಮ್ ಫ್ರೀ ಆಗಿದೆ. ಪೈನಾಪಲ್ ಸೂಫ್ಲೆ ಇದೆ ಸ್ಪೆಷಲ್ ಆಗಿ. ಮತ್ತು ಇನ್ನೊಂದು ಸ್ಪೆಷಲ್ ಪ್ಯಾರಡೈಸ್ ಸ್ವೀಟ್ ಮೆಲ್ಟ್ ಉಂಟು. ಖಾಲಿ ಆಯ್ತು ಸರ್, ಮಾಡ್ತಿದ್ದಾರೆ ಬೇರೆ. ಮೋಮೋಸ್ ಕೂಡ ಖಾಲಿ ಆಯಿತು, ಮಾಡ್ತಿದ್ದಾರೆ. ಹೌದು, ಸ್ಪೆಷಲ್ ಡೆಸರ್ಟ್ ಉಂಟು. ಮಜ್ಜಿಗೆ ಸರ್, ಅದು ಮಸಾಲ ಮಜ್ಜಿಗೆ, ಜಾಮೂನ್, ಗುಲಾಬ್ ಜಾಮೂನ್, ಮತ್ತು ವಾಟರ್ ಮೆಲನ್ ಚಾಪ್ಸ್ ಇದು 30 ರೂಪೀಸ್. ಮತ್ತು ಇದು ಬಿರಿಯಾನಿ ರೈಸ್, ಇದು ಗ್ರೇವಿ, ಚಿಕನ್, ಮತ್ತು ಇದು ಕಚ್ಚಂಬರದು, ಮತ್ತು ಚರ್ಮುರಿ ಅದು. ಹಾಂ, ಆಗ್ತಾ ಇದೆ. ವಾಟರ್ ಮೆಲನ್ ಮತ್ತು ಜಾಮೂನಿ ಹೋಯಿತು. ಹಲೋ, ಸೊ ಇದು KVGಯಲ್ಲಿ ಫುಡ್ ಫೆಸ್ಟ್ ಆಗ್ತುಂಟು. ಸೊ ಇದು ನಮ್ಮ ಐಟಮ್ಸ್, ಇದು ಮಸಾಲ ಮಜ್ಜಿಗೆ, ಇದು ವಾಟರ್ ಮೆಲನ್ ಮೊಜಿಟೋ, ಇದು ಪೈನಾಪಲ್ ಪುಡ್ಡಿಂಗ್, ಇದು ಪಿಕಲ್ ಚಾಟ್, ಇದು ಪಾಕೆಟ್ ಶವರ್ಮಾ, ಮತ್ತು ಅದು ಗೋಲ್ಗಪ್ಪ. ಸೊ ಎಲ್ಲರೂ ಬರಬೇಕು, ಸಹಕರಿಸಬೇಕು. ಥ್ಯಾಂಕ್ ಯು. ಇಲ್ಲ ಸರ್, ನಮ್ಮಲ್ಲಿ ಡೆಸರ್ಟ್ ಸಿಗ್ತದೆ, ಡೆತ್ ಬೈ ಚಾಕ್ಲೇಟ್ ಅಂತ, ಮತ್ತು ಫ್ರೂಟ್ ಸಲಾಡ್ ಸಿಗ್ತದೆ, ಮತ್ತು ಜಾಕ್ ಫ್ರೂಟ್
ಕಬಾಬ್ ಮತ್ತು ಪಕೋಡ ಸಿಗ್ತದೆ, ಮೊಹಬ್ಬತ್ ಕಾ ಶರ್ಬತ್ ಸಿಗ್ತದೆ ಸರ್. ಹಾಂ ಜೋರುಂಟು ಫ್ರೂಟ್ ಸಲಾಡ್ ಒಳ್ಳೆದು ಮತ್ತು ಪಕೋಡ ಹೋಗ್ತುಂಟು. ನಮ್ಮಲ್ಲಿ ಮೊಜಿಟೋಸ್ ಇದೆ, ಫ್ರೂಟ್ ಸಲಾಡ್ ಇದೆ, ಗೋಲ್ಗುಪ್ಪ ಇದೆ, ಮತ್ತು ಯಾವುದದು ಕೋಕೋನಟ್ ಬಾಲ್ ಇದೆ, ಮತ್ತು ಮಸ್ಕ ಬಂದಿದೆ. ವ್ಯಾಪಾರ ಇವಾಗ ಸ್ಟಾರ್ಟ್ ಆಗಿದೆ. ಎಲ್ಲದು ಸೂಪರ್ ಆಗಿದೆ ರಿಯಲಿ. ಅಂದರೆ ನನಗೆ ಮಕ್ಕಳು ಮಾಡಿದ್ದಾರೆ ಅಂದರೆ ಡೌಟ್ ಬರ್ತಾ ಉಂಟು. ಎಲ್ಲ ರೆಸ್ಟೋರೆಂಟ್ ಲೆವೆಲ್ಗಿದೆ ನಿಜವಾಗ್ಲೂ, ಒಂದು ಹೋಟ್ಲೇ ಇಡ್ಬೋದು. ಮಾಡಿದ್ದಾರೆ ಮಕ್ಕಳು, ಟೇಸ್ಟಿ ಇದೆ. ಟೇಸ್ಟ್ ತುಂಬ ಚೆನ್ನಾಗಿದೆ ಸರ್. ಇದು ನಮ್ಮ ಮೊದಲೇ ಸರಿ ಮಾಡ್ತಾ ಇರೋದು ನಮ್ಮ ಮಕ್ಕಳು. ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಮಕ್ಕಳಾಗಿದೆ. ಹೋಮ್ ಮೇಡ್ ಸರ್, ಸೆಲ್ಫ್ ಸ್ಕಿಲ್ ಹೇಗೆ ಸರ್. ಬೆರ್ಲಿನ್ ಮಯೋ ಟ್ವಿಸ್ಟನ್ನು ತಿಂತಾ ಇದ್ದೇವೆ, ತುಂಬ ಚೆನ್ನಾಗಿದೆ, ಒಳ್ಳೆ ಪ್ರೋಟೀನ್ ಇದೆ, ಇದರಲ್ಲಿ ಕಾರ್ನ್ ಸಹ ಇದೆ, ಒಳಗಡೆ ಮೇಲ್ಗಡೆ ಸಾಸ್ ಎಲ್ಲ ಹಾಕಿ ತುಂಬ ನೋಡೋಕ್ಕೆಲ್ಲ ಅಟ್ರಾಕ್ಟಿವ್ ಮಾಡಿದ್ದಾರೆ, ಮತ್ತು ಒಳ್ಳೆ ಟೇಸ್ಟ್ ಇದೆ, ಪ್ರೋಟೀನ್ ರಿಚ್ ಆಗಿದೆ. ಎಲ್ಲ ಬನ್ನಿ ತಿನ್ನಿ, ನಮ್ಮ ಟ್ರಿಯೋ ಸ್ಟಾಲ್ ಅಂತೇಳಿ ಚೆಂದ ಇದೆ. ವೀಕ್ಷಕರೇ, ಇಲ್ಲಿ ಯಾವ ರೀತಿಯ ಫುಡ್ ಎಲ್ಲ ಸಿಗ್ತಾ ಇದೆ ಅನ್ನುವಂಥದ್ದನ್ನು ತಾವು ನೋಡಿದ್ದೀರಿ. ಕ್ಯಾಮರಾಮನ್ ಅನಿಲ್ ಸಂಪ ಜೊತೆ ರಿಪೋರ್ಟರ್ ಈಶ್ವರ ವಾರಣಾಸಿ, ಸುದ್ದಿ ನ್ಯೂಸ್, ಸುಳ್ಯ.